ಲಕ್ಷ್ಮಿ, ಲಾಸ್ಟ್ ಟೈಮ್ ನೀನು 108 ಶಿವಲಿಂಗ ಇರೋ ದೇವಸ್ಥಾನ ಕರ್ಕೊಂಡೋಗಿದ್ದೆ. ಈ ಸತಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದಕ್ಕೆ ಕಣೆ ನಾವು ಅಗ್ರಹಾರಕ್ಕೆ ಬಂದಿರೋದು. ಪುರೋಹಿತರ ಹತ್ರ ಮಾತಾಡಿಸಿ ನಿಮಗೆ 101 ಗಣಪತಿನೂ ತೋರಿಸ್ತೀನಿ ಬಾ. ಶ್ರೀ 101 ಗಣಪತಿಯೇ ನಮಃ. ಇಲ್ಲಿನ ಪ್ರಧಾನ ಶ್ರೀ 101 ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾನು BM ಸುನೀಲ್ ಕುಮಾರ್ ಶಾಸ್ತ್ರಿ. ಇಲ್ಲಿ ಸುಮಾರು 20 ವರ್ಷದಿಂದ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು 1955 ಇಸ್ವಿಯಲ್ಲಿ ಶ್ರೀ 101 ಗಣಪತಿಯ ಪ್ರತಿಷ್ಠಾಪನೆ ಪ್ರಾರಂಭ ಆಯಿತು. ಆಗ ಸುಮಾರು ಒಂದು ವಿಘ್ನೇಶ್ವರ ಭಕ್ತ ಮಂಡಳಿ ಅಂತ ಸ್ಥಾಪನೆ ಮಾಡಿಕೊಂಡು ಪ್ರತಿ ವರ್ಷ 101 ಗಣಪತಿಗಳನ್ನು ಕೂರಿಸಿ 40 ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ದಸರಾ ಮೆರವಣಿಗೆ ಥರ ವಿಸರ್ಜನೆ ಮಾಡ್ತಿದ್ರು. ಇಲ್ಲಿ ಪ್ರತಿ ವರ್ಷವೂ ಗಣಪತಿ ಕೂರಿಸಿ 40 ದಿನಗಳ ಕಾಲ ಇಲ್ಲಿ ಪ್ರತಿನಿತ್ಯ ವಿಶೇಷವಾದಂತಹ ಪೂಜೆ, ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಇರ್ತಿತ್ತು. ಅಂದರೆ ಇಲ್ಲಿ ಗುಡ್ಡಗಳ ರೀತಿ ಮಾಡಿ ಗಣಪತಿ ಮಧ್ಯದಲ್ಲಿ ಇರಿಸಿ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಕೊನೆಯ ದಿವಸ ಸುಮಾರು ಒಂದು 20, ಈಗ ದಸರಾ ನೋಡ್ತಿರೋ ಅದೇ ಥರ ಇಲ್ಲಿ 40 ದಿನ ಆದ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಸುಮಾರು ಒಂದು 30-40 ವಿವಿಧ ಕಲಾ ತಂಡಗಳಿಂದ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಹೋಗಿ ಕೊನೆಗೆ ಕಾರಂಜಿ ಕರೆಯಲ್ಲಿ ವಿಸರ್ಜನೆ ಮಾಡ್ತಾಯಿದ್ರು. ಹೀಗೆ ಸುಮಾರು ಒಂದು 25 ವರ್ಷಗಳಿಂದ ಮಾಡಿ 25 ವರ್ಷದಲ್ಲಿ ಬೆಳ್ಳಿ ಮಹೋತ್ಸವ ಅಂತ ಮಾಡಿ ಶ್ರೀ ರಾಜೇಂದ್ರ ಸ್ವಾಮಿಗಳು, ನಂತರ ಆದಿಚುಂಚನಗಿರಿ ಮಠದ ಬಾಲಗಂಗಾಧರ ಸ್ವಾಮಿಗಳು, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಇವರ ನೇತೃತ್ವದಲ್ಲಿ ಬೆಳ್ಳಿ ಮಹೋತ್ಸವವನ್ನು ಮಾಡಿ ಒಂದು ಮನೆ ಪ್ರೈಜ್ ಆಗ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ರು. ಪ್ರತಿ ವರ್ಷ ಲಾಟ್ರಿ ಟಿಕೆಟ್ ಮಾಡಿ ಅದು ಬಂದಂಥ ಹಣದಲ್ಲಿ ಗಣಪತಿ ಕೂರಿಸಿ ಪೂಜೆ ಮಾಡ್ತಿದ್ರು. ಆ 25ನೇ ವರ್ಷದ ಬೆಳ್ಳಿ ಮಹೋತ್ಸವಕ್ಕೆ ಒಂದು ಮನೆಯನ್ನು ಇಟ್ಟಿದ್ರು. ಯಾರಿಗೆ ಲಾಟ್ರಿ ಹೊಡಿತಿದ್ರು ಅವರಿಗೆ ಮನೆಯನ್ನು ಕೊಡ್ತಿದ್ರು. ಅದು ಲಾಟ್ರಿ ಹೊಡೆದು ಒಬ್ಬರಿಗೆ ಮನೆಯನ್ನು ಸಿಕ್ತು ಮೈಸೂರವರಿಗೆ. ಇಲ್ಲಿ ಸಿದ್ಧಾರ್ಥ ಲೇಔಟಲ್ಲಿದೆ. ಈಗ ಮಾಡಿ 25 ವರ್ಷ ಆದಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಒಂದು ವರ್ಷ ನೆಕ್ಸ್ಟು ಗಣಪತಿ ಹಬ್ಬ ಬಂದಾಗ ಈ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಂಬವನ್ನು ನೆಟ್ಟಿ ಪ್ರಾರಂಭ ಮಾಡ್ತಿದ್ರು. ಆದರೆ 25 ವರ್ಷ ಆದಮೇಲೆ ಕಂಬವನ್ನು ನೆಟ್ಟಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ. ಆಗ ಮೊಹಲ್ಲದ ಸುತ್ತಮುತ್ತ ಜನರು ಯಾಕೆ ಈ ಗಣಪತಿ ಕೂರಿಸಲ್ವಾ ಅಂತ ಕೇಳಿದಾಗ ಸಾಕು ಅಂತ ನಿಲ್ಲಿಸಿದ್ರು. ಅದಾದ ನಂತರ ಸುತ್ತಮುತ್ತ ಮೊಹಲ್ಲದ ನಿವಾಸಿಗಳೆಲ್ಲ ಸೇರಿ ಇಲ್ಲಿ 101 ಗಣಪತಿಯನ್ನು ಪ್ರತಿಷ್ಠಾಪನೆ ವರ್ಷವಿಡೀ ಜನರಿಗೆ ದರ್ಶನವನ್ನು ಸಿಗಲಿ ಅನ್ನೋದಕ್ಕೋಸ್ಕರ 101 ಫ್ಯಾಮಿಲಿಯವರು ಒಂದೊಂದು ಗಣಪತಿಯನ್ನು ಒಂದೊಂದು ಕುಟುಂಬದವರು ಮಾಡಿಸ್ಕೊಟ್ಟಿದ್ದಾರೆ. ಅದೇ ಥರ 100 ಫ್ಯಾಮಿಲಿಯವರು ಒಂದೊಂದು ಗಣಪತಿಯನ್ನು ಮಾಡಿಸ್ಕೊಟ್ಟು ಭಕ್ತ ಮಂಡಳಿ ಕಡೆಯಿಂದ ಪ್ರಧಾನ ಗಣಪತಿಗಳನ್ನು ಮಾಡಿ 1985ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಆಗ ಶ್ರೀ ಸುತ್ತೂರು ರಾಜೇಂದ್ರ ಸ್ವಾಮಿಗಳು ಅವರ ಅಮೃತ ಹಸ್ತದಿಂದ ಮಹಾಗಣಪತಿ ಪ್ರಧಾನ ಗಣಪತಿಯನ್ನು ಅವರ ಅಮೃತದಿಂದ ಪ್ರತಿಷ್ಠಾಪನೆ ಆಯಿತು. ಥರನ್ನು ಪ್ರತಿ ವರ್ಷ ಇದೇ ಥರ ಪ್ರತಿನಿತ್ಯ ಪೂಜೆ, ವಿಶೇಷವಾದಂಥ ಪೂಜೆಗಳನ್ನು ನಡ್ಕೊಳ್ತಾ ಬಂತು. ಹಾಗೆ ಇಲ್ಲಿ ಬಂದು ಹರಕೆ ಕಟ್ಕೊಂಡಿದ್ದಾರೆ. ಈಗ ಚೌತಿ ದಿನ ಚಂದ್ರ ದರ್ಶನ ಮಾಡಿಬಿಡ್ತಾರೆ. ಈಗ ಆಗಿನ ಕಾಲದಲ್ಲಿ ಪ್ರತಿಯೊಂದು 101 ಗಣಪತಿ 101 ಮನೆಗಳಿಗೆ ಹೋಗಿ ಗಣಪತಿ ದರ್ಶನ ಮಾಡಿ ಅಕ್ಷತೆ ಹಾಕ್ತಿರು. ಯಾಕೆ ಚೌತಿ ಚಂದ್ರ ದರ್ಶನ ಮಾಡಿದ್ರೆ ಗಣಪತಿ ನೋಡಿ ಅಕ್ಷತೆ ಹಾಕ್ತಿರು. ಅದರ ದೋಷ ನಿವಾರಣೆಗೆ ಇಲ್ಲಿಗೆ ಬಂದು 101 ಗಣಪತಿ ಒಂದೇ ಕಡೆ ಇರೋದ್ರಿಂದ ಆ ಅಕ್ಷತೆಗಳನ್ನು ಹಾಕಿ ಅವರ ವಿವಿಧ ಬೇಡಿಕೆಗಳನ್ನು ಪ್ರಾರ್ಥನೆ ಮಾಡಿ ಈ ಬೇಡಿಕೆಗಳು ಈಡೇರ್ತಾ ಇದ್ದು. ಈಗ IAS ಆಗಿದ್ದಾರೆ, IPS ಆಗಿದ್ದಾರೆ. ಇಲ್ಲಿ ಬಂದು 101ನೇ ರ್ಯಾಂಕ್ ಬಂದು IAS ಆಗಿದ್ದಾರೆ. ಮಂಗಳವಾರ ಬಂದು 21 ಗರಿಕೆಯನ್ನು ಕೊಟ್ಟು ಅರ್ಚನೆಯನ್ನು ಮಾಡ್ತಾ ಹೋಗ್ತಿದ್ರು. ಅವ್ರಿಗೆ ವಿಶೇಷ ಅಂದರೆ ಮಂಗಳವಾರದಿಂದನೇ ಅವ್ರ ರಿಸಲ್ಟ್ ಬಂದಿದೆ. 101ನೇ ರ್ಯಾಂಕಿಗೆ ಬಂದು IAS ಪಾಸ್ ಆಗಿದ್ದಾರೆ. ಇವಾಗ ಮೈಸೂರಲ್ಲಿ ಬೆಂಗಳೂರಲ್ಲಿ ಒಬ್ಬ ಸಚಿವರ ಕೈ ಕೆಳಗೆ PS ಆಗಿದ್ದರು. ಆಮೇಲೆ ಮಹಾರಾಷ್ಟ್ರದಲ್ಲಿ DC ಆಗಿದ್ದರು. ಇಲ್ಲಿ ವಿವಿಧ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈ ಸುಮಾರು ಜನ ಇದ್ದಾರೆ. ಒಬ್ಬರಿಗೆ ಬೆಳ್ಳಿ ಚಿನ್ನ 1 kg ಚಿನ್ನ ಕಳೆದೋಗಿತ್ತು, ಎಲ್ಲೋ ಬೀಳಿಸಿದ್ರು. ಅದು ಅವರಿಗೆ 1 kg ಚಿನ್ನ ಸಿಕ್ಕಿದೆ. ಪುನಃ ಅವರು ಬಂದು ಈಗ ಪ್ರತಿನಿತ್ಯ ಬಂದು ದರ್ಶನ ಮಾಡಿ. ಹೀಗೆ ಸುಮಾರು ಉದಾಹರಣೆಗಳಿದೆ. 101 ಗಣಪತಿ ದರ್ಶನ ಮಾಡಿ ಒಂದೇ ಕಡೆ ಇರೋದ್ರಿಂದ ವಿಶೇಷ. 101 ಒಂದೇ ಕಡೆ ದರ್ಶನ ಮಾಡಿದ ಅವರಿಗೆ ಅನೇಕ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇದೆ. ಪ್ರತಿ ಸಂಕಷ್ಟರ ಚತುರ್ಥಿ ವಿಶೇಷವಾದಂಥ ಅಲಂಕಾರ, ವಿಶೇಷ ಪೂಜೆ ಮತ್ತು ಪ್ರತಿದಿನ ವಾಹನ ಪೂಜೆ. ಅಂದರೆ ಅವರು ಮೈಸೂರಲ್ಲದೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಬಂದು ವಾಹನ ಪೂಜೆಯನ್ನು ಮಾಡುತ್ತಾರೆ. ವಿಶೇಷ ಶುಕ್ರವಾರ, ಸೋಮವಾರಗಳಲ್ಲಿ ಬಂದು ಪೂಜೆ ಮಾಡ್ತಾರೆ. ದೇಶ ವಿದೇಶಗಳಲ್ಲೂ ಸಹ ಈ ದೇವಸ್ಥಾನದ ಭಕ್ತರಿದ್ದಾರೆ, ಬಂದು ಪೂಜೆ ಮಾಡುತ್ತಾರೆ. ಅಲ್ಲಿಂದ ಫೋನ್ ಮಾಡ್ತಾರೆ, ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಒಂದು ವಿಶೇಷ ಪೂಜೆ ಮಾಡ್ತಾರೆ. ಅಲ್ಲಿಗೆ ಅವರ ಕಷ್ಟಗಳು ಪರಿಹಾರ ಆಗ್ತದೆ, ಅವ್ರದ್ದು ನಂಬಿಕೆ ಆಗಿದೆ. ಸುಮಾರು ಜನ ಆಗಿದೆ. ಪ್ರತಿನಿತ್ಯ ಪೂಜೆ ನಡೀತಾರೆ. 1000 ಜನ ನಿತ್ಯ ಬರ್ತಾರೆ, ನಿತ್ಯ ದರ್ಶನ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಇದು 101 ಗಣಪತಿ ಇದೆಯಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ವಿಶೇಷವಾಗಿರುವಂಥ ವಿಗ್ರಹ ಇದೆಯಲ್ಲ ಫ್ರಂಟಲ್ಲಿ ಅಲ್ಲಿ 101 ಗಣಪತಿ ಬಂದಿದೆ, ಅದು ಎತ್ತು ಕೊಡ್ತಿದ್ದ, ಅದನ್ನು ಹೇಳ್ತಿಲ್ಲ, ಕೊಡ್ತಾಯಿಲ್ಲ ಈಗ. ಅಲ್ಲ ಸರ್, ಈಗ ಅಲ್ಲಿ 108 ಗಣಪತಿ ಇದೆಯಲ್ಲ, ಅದರಲ್ಲಿ ಒಂದೇ ಒಂದು ಕೆಳಗಡೆದಲ್ಲಿ ಇದೆಯಲ್ಲ, ಅದು ವಿಶೇಷ ಅಂದರೆ ಎಲ್ಲದಕ್ಕಿಂತ ಒಂದು ಸಣ್ಣ ಈ ಕಡೆ ಇದೆ. ಅಂದರೆ 101 ಗಣಪತಿಯಲ್ಲಿ 2 ಬಲಮುರಿ ಗಣಪತಿ ಇದೆ. ಬಲಮುರಿ ಗಣಪತಿ ಅಂದರೆ ಶ್ರೇಷ್ಠವಾಗಿ ಶೀಘ್ರ ಫಲವನ್ನು ಕೊಡುತ್ತೆ. 2 ಗಣಪತಿಗಳಿದ್ದಾವೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಮತ್ತು ಶ್ರೀಚಕ್ರ ಆಕಾರದಲ್ಲಿ ನಮ್ಮ ಗಣಪತಿ ದೇವಸ್ಥಾನ ಇದೆ. ಆಮೇಲೆ ಶ್ರೀಚಕ್ರ ಪ್ರತಿಷ್ಠಾಪನೆ ಕೂಡ ಇಲ್ಲಿ ನಾವು ಮಾಡಿದ್ದೀವಿ. 101 ಗಣಪತಿ ಜೊತೆ ಶ್ರೀಚಕ್ರ ಇರೋದು ತುಂಬ ವಿಶೇಷ. ಅವರ ಬೇಡಿಕೆಗಳು ಬೇಗ ಸಫಲತೆಗಳನ್ನು ಕೊಡುತ್ತೆ. ಒಂದೇ ಕಡೆಯಲ್ಲಿ 108 ಶಿವಲಿಂಗ, ಒಂದೇ ಲಿಂಗುವಿನಲ್ಲಿ 108 ಶಿವಲಿಂಗ ಕೂಡ
ಇದೆ. ಆಮೇಲೆ ನವಗ್ರಹ ಬೀಜಾಕ್ಷರ ಸಹಿತ ನವಗ್ರಹ ಮೃತ್ಯುಂಜಯ ಮತ್ತು ಪಾರ್ವತಿ ದೇವಿ ಸನ್ನಿಧಿ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ, ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಅಂದರೆ ಒಂದು ದೇವಸ್ಥಾನಕ್ಕೆ ಬಂದರೆ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಎಲ್ಲ ಇಲ್ಲಿ ದರ್ಶನಗಳು ಆಗ್ತವೆ. ಸರ್ ಮತ್ತು ಇಲ್ಲಿ ಇನ್ನೇನು ವಿಶೇಷತೆ, ಗಾಡಿಗಳೆಲ್ಲ ಪೂಜೆ ಮಾಡಿಸಲ್ಲ ಅದ್ರ ಬಗ್ಗೆ? ಅಂದರೆ ಗಾಡಿಗಳು ಈಗ ಹಳೆ ಗಾಡಿ ತಗೊಂಡು ಪೂಜೆ ಮಾಡ್ತಾರೆ. ಅವರು ಬೇಡ್ಕೊಂಡು ಹೋದಾಗ ಹೊಸ ಗಾಡಿ ನೆಕ್ಸ್ಟು ಸ್ಕೂಟರ್ ತಗೋತಾರೆ ಅಥವಾ ಕಾರ್ ತಗೋತಾರೆ. ಎಲ್ಲ ಬೆಂಗಳೂರಿಂದ ಬಂದು ಪೂಜೆ ಮಾಡ್ತಾರೆ. ಮಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿಂದನೂ ಬಂದು ಮಡಿಕೇರಿಯಿಂದ ಬಂದು ಪೂಜೆ ಮಾಡ್ತಾರೆ. ಹೀಗೆ ಅವರ ಆಸೆ ಆಕಾಂಕ್ಷೆಗಳು ಈಡೇರಿದ ಮೇಲೆ ಒಂದು ಬೆಣ್ಣೆ ಅಲಂಕಾರ, ಒಂದು ಅಭಿಷೇಕ, ಒಂದು ಅಲಂಕಾರವನ್ನು ಮಾಡಿಸಿ ಪೂಜೆ ಮಾಡಿಸಿ ಹೋಗ್ತಾರೆ. ಸರ್ ಇದು ಅದು ಒಂದೊಂದು ವೃತ್ತನೂ ಏನೋ ಇದೆಯಂತಲ್ಲ, ಒಂದೊಂದು ಸರ್ಕಲ್ಲು ಗಣೇಶಂದು, ಅದಕ್ಕೇನೋ ಹೆಸರು? 4 ಸ್ಟೆಪ್ ಇದೆ. ಒಂದು ಸ್ಟೆಪ್ ಒಂದು ಹಂತದಲ್ಲಿ 32, ಅದರ ನಂತರ 26, ಅದರ ನಂತರ 24, ಅದರ ನಂತರ 16. ಆಮೇಲೆ ಮೇಲೆ ಮನೆಯಲ್ಲಿ ಒಂದು ಸರ್ ಮತ್ತು ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಅನ್ನೋ ಉದ್ದೇಶ ಎಲ್ಲ ಕಾರ್ಯ ಸಿದ್ಧಿ ಕಾರ್ಯ ಅವರ ಅನ್ಕೊಂಡಿರೋದು ಕೆಲಸ ಕಾರ್ಯಗಳಾದಮೇಲೆ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿಸೋದು ವಿಶೇಷ. ಬೆಣ್ಣೆ ಅಲಂಕಾರ, ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಕಡುಬಿನ ಅಲಂಕಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಶಕ್ತಿಯಾನುಸಾರ ಏನು ಮಾಡಿದ್ರೂ ಫಲ ಸಿಗುತ್ತೆ. ಮುಂಚೆ ನಮಗೆ ಅದಕ್ಕೆ ಜೋಡಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ಥರ? ಅಂದರೆ ಬಂದು ಸಂಕಲ್ಪ ಮಾಡ್ಕೋಬೇಕು. ಬಂದು ಗಣಪತಿ 21 ಗರಿಕೆಗಳನ್ನು ಕೊಟ್ಟು ಗಣಪತಿಯಲ್ಲಿ ಸಂಕಲ್ಪ ಮಾಡಿ ಆ ಕಾರ್ಯೋನ್ಮುಖರಾದರೆ ಖಂಡಿತ ಅವ್ರು ಅನ್ಕೊಂಡಿರೋ ಕೆಲಸ ಇರ್ತದೆ. ಯಾವ ದಿನ ತುಂಬ ವಿಶೇಷ ಸರ್? ಮಂಗಳವಾರ ದಿನ ವಿಶೇಷ, ಸಂಕಷ್ಟಾರ ಚತುರ್ಥಿ ದಿನ ವಿಶೇಷ ಆಗಿರುತ್ತೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗ SSLC ಫೇಲ್, ಇವತ್ತು PhD ಮಾಡಿದ್ದೀನಿ ಅಂತಂದರೆ ಆ ಗಣಪತಿ ಅನುಗ್ರಹ. 3 ಸತಿ SSLC ಫೇಲ್ ಆಗಿದ್ದೀನಿ. ಅದಾದ ನಂತರ ಇಲ್ಲಿ ಬಂದಮೇಲೆ ಒಂದು ಫೇಲೂ ಇಲ್ಲ ನಮ್ಮ ಜೀವನದಲ್ಲಿ. ಗಣಪತಿ ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾನೆ, ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ. ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿದ್ದಾನೆ. ಎಲ್ಲರ ಆಸೆ ಆಮೇಲೆ ಎಲ್ಲರ ಭಕ್ತಿಗಳಿಗೆ ಗಣಪತಿಯ ಸಫಲತೆಯನ್ನು ಕೊಟ್ಟಿದ್ದಾನೆ. ತುಂಬ ಧನ್ಯವಾದ ಸರ್, ನೀವು ಇಷ್ಟು ತನಕ ನಮಗೆ ಎಲ್ಲ ಹೇಳ್ಕೊಡೋದಕ್ಕೆ ತುಂಬ ಧನ್ಯವಾದ. ಒಳ್ಳೆಯದಾಗಲಿ, ಗಣಪತಿ ಒಳ್ಳೆಯದು. ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂಗೆ ಫಸ್ಟು 101 ಗಣಪತಿಗಳನ್ನ ನೋಡ್ತೀವಿ, ಹಾಗೆ ಶಿವಲಿಂಗ ನೋಡ್ತೀವಿ, ಹಾಗೆ ನವಗ್ರಹ ಸ್ವಾಮಿಗಳನ್ನ ನೋಡಿ ಪಾರ್ವತಮ್ಮನ ದರ್ಶನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ತೀವಿ, ಹಾಗೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡ್ತೀವಿ. ಏನು ನನಗಿಂತ ನೀನೇ ಚೆನ್ನಾಗಿ ತಿಳ್ಕೊಂಡಿರೋ ಆಗಿದೆ. ಇಲ್ಲಿ ಬಂದು ನಮಗೆ ಗಣಪತಿ ಫ್ಯಾಮಿಲಿ ಫುಲ್ಲು ದರ್ಶನ ಆದಾಗ ಆಯಿತು. ನೋಡು ಎಷ್ಟು ಚೆಂದ ಇದೆ ಅಲ್ಲ. ಈಗ 101 ಗಣಪತಿನ ನಾವು ನೋಡಿದ್ದಾಯಿತು. ಈಗ ನಮ್ಮ ವೀಕ್ಷಕರಿಗೂ ಎಲ್ಲರಿಗೂ ತೋರಿಸೋಣ 101 ಗಣಪತಿನ. ನೆಕ್ಸ್ಟ್ ಟೆಂಪಲ್ ರನ್ ಎಲ್ಲಿ? ಅದು ಸರ್ಪ್ರೈಸ್.